ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವೆಸ್ಟ್ ಬೆಂಗಾಲ್ ಸುವೇಂದು ಅಧಿಕಾರಿ ಕಾರ್ಯಾಚರಣೆಗೆ ದೇಶವೇ ಹುಬ್ಬೇರಿಸಿದೆ. ದೃಶ್ಯಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ದೇಶವಾಸಿಗಳು ನೋಡಲೇಬೇಕಾದ ಸುದ್ದಿ. ಇವತ್ತು ಬಿಜೆಪಿ ಸರ್ಕಾರ ಏನು ಬದಲಾವಣೆ ಮಾಡಿದೆ? ಅಲ್ಲಿ ಬಿಜೆಪಿ, ಕಾಂಗ್ರೆಸ್, ಟಿಎಂಸಿ ಅನ್ನೋದಕ್ಕಿಂತ ಯಾವ ಪಕ್ಷ ಇದನ್ನು ಮಾಡಿದ್ರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕಿತ್ತಲ್ಲ. ಇವತ್ತು ಈ ಸರ್ಕಾರ ಮಾಡ್ತಿದೆ ಅನ್ನೋದನ್ನ ನೋಡ್ತಿದ್ದೀವಿ ಅಷ್ಟೇ. ಯಾರಾದರೂ ಆಗಲಿ ಈ ಕೆಲಸ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ಸುವೇಂದು ಅಧಿಕಾರಿಗೆ ಏನು ಮಾಡಿದ್ದಾರೆ ಅನ್ನೋದನ್ನ ದೃಶ್ಯ ಮಾತಾಡ್ತಾ ಇದೆ. ಬಹಳ ಆಶ್ಚರ್ಯ ಕಾರಣ ಆಗಿರುವಂತಹ ದೃಶ್ಯಗಳಿವು. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಒಂದ್ ಕಡೆ ಸುವೇಂದು ಅಧಿಕಾರಿ ಅತಿ ದೊಡ್ಡ ಸ್ಟೆಪ್ ಅನ್ನು ತಗೊಳ್ತಿದ್ದಾರೆ, ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಹೆಜ್ಜೆ. ಮತ್ತೊಂದು ಕಡೆ ಈ ಆಪರೇಷನ್, ಎರಡು ಡೆವಲಪ್ಮೆಂಟ್ಸ್. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಂಬರ್ 1, ಸುವೇಂದು ಅಧಿಕಾರಿ ಅವರ ಈ ಕಾರ್ಯಾಚರಣೆ ದೇಶ ಬೆರಗಾಗುವಂತೆ ಮಾಡಿದೆ. ವೆಸ್ಟ್ ಬೆಂಗಾಲ್ ಈ ಪರಿಸ್ಥಿತಿಲಿತ್ತ. ಒಂದು ಕಾಲದಲ್ಲಿ ಬ್ರಿಟಿಷರ ಕಣ್ಣು ಕುಕ್ಕಿದ್ದಂಥ ಇದೆ ಕೋಲ್ಕತ್ತಾ ಇದೆ. ವೆಸ್ಟ್ ಬೆಂಗಾಲು ದೇಶದಲ್ಲಿಯೇ ಆರ್ಥಿಕತೆಗೆ ಗರಿ ಅಂತಿದ್ದಂಥ ವೆಸ್ಟ್ ಬೆಂಗಾಲು ಯಾವ ಸ್ಥಿತಿಗೆ ಬಂದಿದೆ ಇಷ್ಟು ದಿನ ಆಳದವರಿಂದ ಅನ್ನೋದನ್ನ ಈ ದೃಶ್ಯಗಳು ತೋರಿಸ್ತಿವೆ. ಇವತ್ತು ಎಂಥ ಆಪರೇಷನ್ ನಡೆದಿದೆ ಅಂದರೆ ಸುವೇಂದು ಅಧಿಕಾರಿ ಅವರಿಂದ ಕಳೆದ ಕೆಲವು ದಿನಗಳಿಂದ ಗುಡಿಸಿ ಬಿಸಾಕಿದ್ದಾರೆ. ಅದಕ್ಕೊಂದು ಎಕ್ಸಾಂಪಲ್, ಟಿಕಿಯಾಪಾರ ಹೌರಾ ಈ ಪ್ರದೇಶದಲ್ಲಿ ರೈಲ್ವೆ ಹಳಿಯ ಮೇಲೆ, ಅದರ ಪಕ್ಕದಲ್ಲಿ ಕಂಪ್ಲೀಟ್ ಆಗಿ ಕಬ್ಜಾ ಮಾಡ್ಕೊಂಡಿದ್ರು. ರೈಲ್ವೆ ಹಳಿಯ ಅಕ್ಕ ಪಕ್ಕ, ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಎಲ್ಲ ದೃಶ್ಯ ನೋಡಿದ್ರೆ ನೀವು ಬೆಚ್ಚ ಬೀಳ್ತೀರಾ. ಇವರು ಎಲ್ಲೆಲ್ಲಿಂದ ಬಂದು ಏನೇನು ನಡೆಸ್ತಿದ್ರು ಅಲ್ಲಿ ಅಂದರೆ ಸುಮಾರು ಒಂದು 3-4 ಕಿಲೋಮೀಟರ್ ಗುಡಿಸಿ ಬಿಸಾಕಿದ್ದಾರೆ. ಇಲ್ಲಿ ಇಲ್ಲೀಗಲ್ ಆಗಿ ಸ್ಲಮ್ ನಿರ್ಮಾಣ ಮಾಡಿಕೊಂಡು, ಗುಡಿಸಲು ಹಾಕ್ಕೊಂಡು ರಾತ್ರಿ ಇಲ್ಲಿ ವೇಶ್ಯಾವಾಟಿಕೆಯನ್ನು ನಡೆಸ್ತಾ ಇದ್ರು. ಡ್ರಗ್ ಪೆಡ್ಲಿಂಗ್ ನಡೀತಾ ಇತ್ತು. ವಸ್ತುಗಳನ್ನು ಕಳ್ಳತನ ಮಾಡಿ ಇಲ್ಲಿ ಕಡಿಮೆ ರೇಟಿಗೆ, ಚೋರ್ ಬಜಾರ್ ಅಂತಾರಲ್ಲ ಆ ರೀತಿಯಲ್ಲಿ ಕಡಿಮೆ ರೇಟಿಗೆ ಮಾರಾಟ ಮಾಡ್ತಾ ಇದ್ದಿದ್ದು. ದೊಡ್ಡ ವಸ್ತುಗಳನ್ನು ಮಾರಾಟ ಮಾಡುವ ಮಾರ್ಕೆಟ್ ಇತ್ತು. ಇಡೀ ವೆಸ್ಟ್ ಬೆಂಗಾಳಲ್ಲಿ ಏನೇನು ಕುಕೃತ್ಯ ಇತ್ತಲ್ಲ ಅದೆಲ್ಲದಕ್ಕೂ ಅಡ್ಡೆಯಾಗಿತ್ತು ಈ ರೈಲ್ವೆ ಸ್ಟೇಷನ್ ಸ್ಲಮ್ಗಳು. 250 ಇಲ್ಲಿಗಲ್ ಸ್ಲಮ್ ಶಾಪು ರೈಲ್ವೆ ಲ್ಯಾಂಡಲ್ಲಿ ಬಿಲ್ಟ್ ಆಗಿರೋದು. ಡ್ರೈನೇಜ್ ಚಾನೆಲ್ನ ಬ್ಲಾಕ್ ಮಾಡಿ ಇಡೀ ವೆಸ್ಟ್ ಬೆಂಗಾಲ್ದಲ್ಲಿ ಎಷ್ಟೋ ಪ್ರದೇಶಗಳಲ್ಲಿ ಫ್ಲಡ್ ಆಗ್ತಿತ್ತು. ಒಂದು ಚೂರು ಮಳೆ ಬರಲಿ ಅಥವಾ ಹೆಚ್ಚು ಕಡಿಮೆ ಆದರೆ ಫ್ಲಡ್ ಆಗ್ತಿತ್ತು. ಇವರು ಡ್ರೈನೇಜನ್ನೇ ಬ್ಲಾಕ್ ಮಾಡ್ಕೊಂಡು ಕೂತಿದ್ರಿಂದ. ಎಷ್ಟು ದೊಡ್ಡ ಆಪರೇಷನ್ ಅಂದರೆ ಇದು. ಪೊಲೀಸರಿಗೆ ಕಲ್ಲಲ್ಲಿ ಸಿಕ್ಕಿದ್ರಲ್ಲಿ ಹೊಡೆದಿದ್ದಾರೆ. ಪೊಲೀಸರ ಜೀವಕ್ಕೆ ಅಪಾಯ ಆಗಿದೆ. ಸುಮಾರು ಜನ ಪೊಲೀಸರಿಗೆ ಜೀವನ್ ಮರಣ ಹೋರಾಟ ಅನ್ನೋ ಥರ ಆಗಿದೆ ಈ ಕಾರ್ಯಾಚರಣೆ. ಬಟ್ ರೈಲ್ವೆ ಅಫಿಷಿಯಲ್ಸು ಪೊಲೀಸರು ಸೇರಿಕೊಂಡು ಹೆಂಗೆ ಮಾಡಿದ್ದಾರೆ ಅಂದರೆ, ಹೋಗೋದು ಅನೌನ್ಸ್ ಮಾಡೋದು, ನೋಟಿಸ್ ಕೊಟ್ಟಿದ್ವಿ, ಖಾಲಿ ಮಾಡಿಲ್ಲ, ಈಗ ನಿಮ್ಮ ಮನೆ ನಿಮ್ಮ ಎಲ್ಲ ಗಂಟು ಮೂಟೆ ಕಿತ್ತು ಬಿಸಾಕ್ತಿದ್ದೀವಿ, ಬೇಕಾದರೆ ಜೀವ ಉಳಿಸ್ಕೊಳ್ಳಿ, ಇಷ್ಟೇ ಘೋಷಣೆ ಮಾಡೋದು, ನುಗ್ಗೋದು, ಬುಲ್ಡೋಸರ್ ಹಾಕೋದು, ಕಿತ್ತು ಬಿಸಾಕೋದು. ಹೆಂಗೆ ನಡೆದಿದೆ ದೃಶ್ಯಗಳನ್ನು ನೋಡಿದ್ರೆ ಮೈ ಜುಮ್ ಅನ್ಸತ್ತೆ. ಯಾವ ರೀತಿ ಆಗಿತ್ತು, ಎಷ್ಟು ಕೊಳಕು ನಾರ್ತಿತ್ತು. ಬರೀ ಇದು ಕಣ್ಣಿಗೆ ಕಾಣೋ ಹೊಲಸಷ್ಟೇ ಅಲ್ಲ, ರಾತ್ರಿ ಆದ್ರೆ ಅಲ್ಲಿ ಶುರುವಾಗ್ತಿದ್ದಂಥ ಅಕ್ರಮ ಇಡೀ ಪಶ್ಚಿಮ ಬಂಗಾಳಕ್ಕೇನೆ ಕೆಟ್ಟ ಹೆಸರು ತಂದಿತ್ತು. ಅಂಥದ್ದು ನಡೀತಿತ್ತು ಇಲ್ಲಿ. पहले आपको नोटिस दे दिया चुका है और पीएस सिस्टम से बार-बार आपको बोला जा रहा था, आप लोग जल्द से जल्द इसको खाली कर दीजिए. ऐसा क्यों हुआ? अभी 5 दिन से हम लोग क्या बोले, कीजिए. अब हम लोग बड़ा प्यार का दिन आप लोग को टाइम दे दिया. हम लोग क्या करेंगे?
हमको ऑफिसर मार रहा है, उसको मानने लोग मार रहा है, हमको मार रहा है पाइच को। का बिगाड़े हम उसका नाम है इनका, क्या किए उसका हम खाली खाली अपने घर के लिए खाली 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 बच्चे लोग के लिए लड़े तब न मारे, हमको मारेगा। स्वयं पर लोगों को बख्शेगा नहीं। मेरे पे दुआ है, रिकॉर्डिंग जरूर भेजिएगा सर, हाथ जोड़ के बोलिए आपसे। आपका नाम? मोहम्मद अख्तर। ಎಲ್ಲೆಲ್ಲಿ ಟಿಕ್ಯಾಪಾರ ಹೌರಾ ಪ್ರದೇಶದ ಸುಮಾರು ಕಡೆ, ಜಾದವ್ಪುರ್ ಸ್ಟೇಷನ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಕ್ಲಾಶಸ್ ಆಗಿದೆ ಮತ್ತು ಇಂಜುರಿ ಆಗಿದೆ. ಇದನ್ನು ಆಪ್ರೇಷನ್ ಮಾಡೋಕೆ ತುಂಬ ಜನಕ್ಕೆ. ಸೊ ಇಷ್ಟೆಲ್ಲ ಒತ್ತಡ ಬರುತ್ತೆ ಅಂದರೆ, ಅಕ್ರಮವಾಗಿ ಅತಿಕ್ರಮಣ ಮಾಡಿಕೊಂಡವರನ್ನು ಈ ರೀತಿ ಆ ರಾಜ್ಯದ ಅಂದಗೆಡಿಸೋರನ್ನ, ಕುಕೃತ್ಯ ಮಾಡೋರನ್ನ ಅಲ್ಲಿಂದ ಎಬ್ಸೋಕೆ ಹೋದರೆ ಒತ್ತಡ ಬರುತ್ತೆ ಅಂದರೆ ಜಸ್ಟ್ ಇಮ್ಯಾಜಿನ್ ಯಾರ್ಯಾರ ಕೃಪಾ ಕಟಾಕ್ಷ ಇತ್ತು ಅವ್ರಿಗೆ ಅಂತ. ಸೀಲ್ಡಾ ಮತ್ತು ಡಮ್ ಸ್ಟೇಷನ್ ಬುಲ್ಡೋಸರ್ ಹೋಗಿ ಕಿತ್ತು ಬಿಸಾಕಿದ್ದಾರೆ. ಹೌರಾ ಸ್ಟೇಷನ್ನ ಮೇಜರ್ ಕ್ಲಿಯರೆನ್ಸ್ ಆಗಿದೆ, ಅಲ್ಲಿ ಎಲ್ಲ ಇಲ್ಲಿಗಲ್ ಸೆಟಲ್ಮೆಂಟ್ ಎಲ್ಲ ಕ್ಲಿಯರ್ ಮಾಡಿ ಬಿಸಾಕಿದ್ದಾರೆ. ಹಾಗಾಗಿ ನೀವು ಆ ದೃಶ್ಯಗಳನ್ನು ನೋಡಿದ್ರೆ ವೆಸ್ಟ್ ಬೆಂಗಾಲಲ್ಲಿ ಏನು ನಡೀತಿತ್ತು, ಒಂದು ಕಡೆ ಅಕ್ರಮ ಬಾಂಗ್ಲಾ ವಲಸಿಗರು, ಇನ್ನೊಂದು ಕಡೆ ಇವ್ರು ಯಾರು ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಇವರಿಗೆ ಈ ರೀತಿಯಲ್ಲಿ ಸರ್ಕಾರಿ ಲ್ಯಾಂಡ್ ಅಷ್ಟೇ ಅಲ್ಲ, ರೈಲ್ವೆ ಹಳಿ ಪಕ್ಕ ಕಂಡ ಬಿಸ್ನೆಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅಂದರೆ ಇಷ್ಟು ವರ್ಷಗಳಿಂದ ಇವರನ್ನು ತೆರವು ಮಾಡೋಕ್ಕೆ, ಟಚ್ ಮಾಡೋಕ್ಕಾಗಿರಲಿಲ್ಲ. ಅಂದರೆ ಯಾರಿವರು, ಯಾರು ಆಶ್ರಯ ಕೊಟ್ಟಿದ್ದೀವರು ಇವ್ರಿಗೆ? ಯಾರೋ ವೋಟ್ ಬ್ಯಾಂಕ್ ಇವರು? ಬರೀ ಒಂದು ಓಟ್ಗೋಸ್ಕರ ತಮ್ಮ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಒಂದು ರಾಜ್ಯವನ್ನು ನಾಶ ಮಾಡಿ ದೇಶಕ್ಕೆ ಅತ್ಯಂತ ದೊಡ್ಡ ಆತಂಕವನ್ನು ತಂದಿಡೋದಕ್ಕೂ ರೆಡಿ ಅನ್ನೋ ಪರಿಸ್ಥಿತಿ ಇತ್ತು. ಅದನ್ನು ಬಂದು 2 ತಿಂಗಳು ಕಳೆದಿಲ್ಲ, ಗುಡಿಸಿ ಹಾಕಿದ್ದಾರೆ ಸುವೇಂದು ಅಧಿಕಾರಿ. ಬುಲ್ಡೋಸರ್ ಆಗೆದು ಬಿಸಾಕಿದೆ. ನೋಡಿ, ಇವರು ಡ್ರೈನೇಜ್ ಬ್ಲಾಕ್ ಮಾಡ್ತಿದ್ರು ಅಲ್ಲಿ ತಾವು ಉಳ್ಕೊಳ್ಳೋದಕ್ಕೆ. ಎಲ್ಲೆಲ್ಲಿ ಫ್ಲಡ್ ಆಗ್ತಿತ್ತು ಅಂದರೆ ಹೌರಾ ಮೈದಾನ್, ಟಿಕ್ಯಾಪುರ ಮತ್ತು ದಮೂರ್ ಜಾಲ, ದಾಸ್ನಗರು, ನಾರ್ತ್ ಹೌರಾ, ವಿವಿಧ ರೈಲ್ವೆ ಝೋನ್ಸ್ ಎಲ್ಲ ಮಾನ್ಸೂನ್ ಬಂದರೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿತ್ತು. ಟ್ರೈನ್ ಸರ್ವಿಸ್ಸೇ ಸ್ಟಾಪ್ ಮಾಡಬೇಕಿತ್ತು ಇವ್ರ ಕಾರಣದಿಂದಾಗಿ. ಲೋಕಲ್ ರೆಸಿಡೆಂಟ್ಸ್ಗೂ ತುಂಬ ಸಮಸ್ಯೆ ಆಗ್ತಿತ್ತು. ಸೊ ಇಷ್ಟು ಪ್ರದೇಶಗಳಿಗೆ, ಮೇನ್ ಸಿಟಿಗಳಿಗೆ ಈ ಸ್ಲಮ್ಗಳಿಂದ 250 ಸ್ಲಮ್ಗಳು ಜೀವ ಹಿಂಡ್ತಾ ಇದ್ರು. ಎಲ್ಲ ಕ್ಲಿಯರ್ ಮಾಡಿ ಬಿಸಾಕಿದ್ದಾರೆ. ಬಾಯ್ ಬಡ್ಕೊಂಡಿದ್ದಾರೆ, ಕಲ್ಲು ಹೊಡೆದಿದ್ದಾರೆ, ಪೊಲೀಸರನ್ನ ಅಲ್ಲೇ ಜೀವಂತ ಸಮಾಧಿ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ಡೋಂಟ್ ಕೇರ್ ಅಂತ ಮುನ್ನುಗ್ಗಿದ್ದಾರೆ ಅಧಿಕಾರಿಗಳು. ಆ ರೀತಿ ಸಪೋರ್ಟ್ ಈಗ ಸುವೇಂದು ಅಧಿಕಾರಿ ಸರ್ಕಾರ ಕೊಟ್ಟಿರೋದು. ಅಲ್ಲಿ ರಾತ್ರಿ ಆದರೆ ಹೊಸ ಲೋಕವೇ ತೆರೆದುಕೊಳ್ತಿತ್ತು. 3 ಕಿಲೋಮೀಟರ್, ಬರೀ ಇದು ಒಂದು ಪ್ರದೇಶದ ನಾನು ಹೇಳ್ತಾ ಇರೋದು. ಈ ಥರ ತುಂಬ ಕಡೆ ಮಾಡಿದ್ದಾರೆ, ಬಟ್ ಈ ಪ್ರದೇಶ ವೆರಿ ವೆರಿ ಡೇಂಜರಸ್ ಅಂತ ಗುರುತಿಸ್ಕೊಂಡಿದ್ದು ಟಿಕ್ಯಾಪಾರ. ಇಲ್ಲಿ 3 ಕಿಲೋಮೀಟರನ್ನು ಕಂಪ್ಲೀಟ್ ಕ್ಲಿಯರ್ ಮಾಡಿದ್ದಾರೆ. ಇದಪ್ಪ ಕಾರ್ಯಾಚರಣೆ, ಸುವೇಂದು ಅಧಿಕಾರಿ ಸ್ಟೈಲ್ ಅಂದರೆ ಇದಪ್ಪ ಕೆಲಸ ಅನ್ನೋ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ಗೆ ಸೆಡ್ ಹೊಡೆಯೋದು ಅಂತಾರಲ್ಲ, ಹಾಗೆ ಸುವೇಂದು ಅಧಿಕಾರಿ ಕೆಲಸ ಸಾಗ್ತಿದೆ. ಮತ್ತೊಂದು ಕಡೆ ಅತಿ ದೊಡ್ಡ ಹೆಜ್ಜೆ ಇಡ್ತಿದ್ದಾರೆ ಸುವೇಂದು ಅಧಿಕಾರಿ. ಅದೇನಪ್ಪ ಅಂದರೆ UCC ಅಧ್ಯಯನ ಮಾಡೋದಕ್ಕೀಗ ಎಲ್ಲ ಸಮಿತಿ ಎಲ್ಲ ರಚನೆ ಮಾಡಿದ್ದಾರೆ. ಉತ್ತರಾಖಂಡ್ ರೀತಿಯಲ್ಲಿ ವಿವಿಧ ರಾಜ್ಯಗಳಲ್ಲಿ ಈಗಾಗಲೇ BJP ಅಧಿಕಾರದಲ್ಲಿರೋ ಕಡೆಗಳಲ್ಲಿ ಹೆಜ್ಜೆ ಇಟ್ಟಿದ್ದಾರೆ, ಅಸ್ಸಾಂ, ಗುಜರಾತ್ ಅಂತ. ಅದೇ ರೀತಿ ಇನ್ನು ಮುಂದೆ ವೆಸ್ಟ್ ಬೆಂಗಾಲಲ್ಲಿ ಎಲ್ಲರಿಗೂ ಒಂದೇ ನಿಯಮ, ಮದುವೆ, ಮಕ್ಕಳು, ದತ್ತು ಪ್ರಕ್ರಿಯೆ, ಆಸ್ತಿ, ಹೆಣ್ಮಕ್ಳು, ಗಂಡು ಮಕ್ಕಳು, ಹಿಂದೂ ಮುಸ್ಲಿಂ ಅನ್ನೋದಿಲ್ಲ. ಈ ಕಾನೂನು, ಈ ನೆಲದ ಕಾನೂನಿಗೆ ಎಲ್ಲರೂ ಬದ್ಧ. ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ ಮುಂದೆ ವೆಸ್ಟ್ ಬೆಂಗಾಲಲ್ಲಿ ಜಾರಿ ಆಗುತ್ತೆ. ಅದಕ್ಕೆ ಪೂರಕ ತಯಾರಿಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಸುವೇಂದು ಅಧಿಕಾರಿ. ಸೊ ಇದು ಅಲ್ಲಿ ಇಷ್ಟು ದಿನ ಅಭಿವೃದ್ಧಿಗೆ ಮಾರಕವಾಗಿದ್ದವರನ್ನು ನಡಗಿಸ್ತಿದೆ. ಯಾಕಂದರೆ ಅವರು ಏನು ಮಾಡಿದ್ರು ಸರಿ ಅನ್ನೋ ರೀತಿ. ಯಾರಾದರೂ ಒಂದು ಧರ್ಮ ಜಾತಿ ಮೇಲೆ ಕಾನೂನು ಡಿಸೈಡ್ ಮಾಡ್ತಾರಾ? ಅಂಥದ್ದೊಂದು ನಡ್ಕೊಂಡು ಬಂದಿತ್ತಲ್ಲಿ. ಏನು ಬೇಕಾದರೂ ಮಾಡಬಹುದು ತಮ್ಮ ವೋಟ್ ಬ್ಯಾಂಕ್ ಆಗಿರೋರು ಅನ್ನೋ ರೀತಿಯಲ್ಲಿ ಕುಮ್ಮಕ್ಕೆ ಕೊಟ್ಕೊಂಡು ಬಂದಿದ್ರು. ಈಗ ಅತಿ ದೊಡ್ಡ ಬದಲಾವಣೆಗೆ ಸುವೇಂದು ಅಧಿಕಾರಿ ಕೈ ಹಾಕಿದ್ದಾರೆ. ಕಾದ್ ನೋಡೋಣ, ಸುವೇಂದು ಅಧಿಕಾರಿ ದೊಡ್ಡ ಕ್ರಾಂತಿಯನ್ನು ಮಾಡ್ತಿದ್ದಾರೆ ಬಂಗಾಳದಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.